ನಮಸ್ತೆ ಸ್ನೇಹಿತರೆ. ಮೀನರಾಶಿಯವರಿಗೆ ನವೆಂಬರ್ 2025 ಮಾಸ ಭವಿಷ್ಯ ಹೇಗಿದೆ? ಮೀನರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ? ಯಾವುದು ಶುಭ, ಯಾವುದು ಅಶುಭ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೀನರಾಶಿ ನವೆಂಬರ್ 2025 ಮಾಸ ಭವಿಷ್ಯ ಹೇಗಿದೆ ನೋಡಿ. ಈ ತಿಂಗಳು ಮೀನರಾಶಿಯವರಿಗೆ ಆಂತರಿಕ ಶಾಂತಿ ಹಾಗೂ ತಾಳ್ಮೆಯ ಅಗತ್ಯ ಇರುವಂತಹ ಸಮಯ. ಗುರು ನಿಮ್ಮ ಧನಸ್ಥಾನದಲ್ಲಿರುವುದರಿಂದ ಹಣಕಾಸಿನಲ್ಲಿ ಚೇತರಿಕೆ ಕಾಣಬಹುದು. ಆದರೆ ಅತಿಯಾದ ಖರ್ಚು ಅಥವಾ ಅನವಶ್ಯಕ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ಶನಿ ನಿಮ್ಮ 12ನೇ ಭಾವದಲ್ಲಿ ಇರುವುದರಿಂದ ಹಳೆಯ ವಿಷಯಗಳು ಮತ್ತೆ ಮನಸ್ಸಿನಲ್ಲಿ ತೋರಬಹುದು. ಅದನ್ನು ಧ್ಯಾನ ಮತ್ತು ಆತ್ಮವಿಚಾರದಿಂದ ಎದುರಿಸಿ. ಇನ್ನು ಮುಖ್ಯವಾಗಿ ನೋಡ್ತಾ ಹೋಗೋದಾದರೆ ಕಾರ್ಯಕ್ಷೇತ್ರ ಹಾಗೂ ಉದ್ಯೋಗದಲ್ಲಿ ನೋಡ್ತಾ ಹೋಗೋದಾದರೆ ಕೆಲಸದಲ್ಲಿ ಹೊಸ ಯೋಜನೆಗಳು ಅಥವಾ ಹೊಸ ಜವಾಬ್ದಾರಿಗಳು ಬರುವಂತಹ ಸಾಧ್ಯತೆ ಇದೆ. ಹಿರಿಯರಿಂದ ಮೆಚ್ಚುಗೆ ದೊರೆಯುವಂತಹ ಸಾಧ್ಯತೆಯೂ ಇದೆ. ಆದರೆ ಸಮಯ ಪಾಲನೆ ಹಾಗೂ ವಿವರಗಳ ಕಡೆ ಗಮನ ನೀಡುವುದು ಉತ್ತಮ. ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿರುವವರು ನವೆಂಬರ್ ತಿಂಗಳಿನ 2ನೇ ಭಾಗದಲ್ಲಿ ಸೂಕ್ತ ಅವಕಾಶವನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ಅಥವಾ ವಿದೇಶಿ ಗ್ರಾಹಕರ ಸಂಪರ್ಕವಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಧನಸ್ಥಿತಿಯಲ್ಲಿ ಸ್ಥಿರತೆ ಬರುವಂತಹ ಸಾಧ್ಯತೆ ಇದೆ. ಗುರುವಿನ ಪ್ರಭಾವದಿಂದ ಸಾಲ ಪರಿಹಾರ ಅಥವಾ ಹಳೆಯ ಹಣ ಮರಳಿ ಸಿಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಬಯಸುವವರು ವೃತ್ತಿಪರ ಸಲಹೆ ಪಡೆದ ನಂತರವೇ ಮುಂದುವರಿಯುವುದು ಉತ್ತಮ. ಚಿನ್ನ ಅಥವಾ ಭೂಮಿ ಹೂಡಿಕೆ ಈ ವೇಳೆಯಲ್ಲಿ ಇಂತಹ ಕಾರ್ಯಗಳಿಗೆ ಅಂದರೆ ಚಿನ್ನ ಅಥವಾ ಭೂಮಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಕೂಡ ಆಗಿರ್ತದೆ ಮೀನರಾಶಿಯವರಿಗೆ. ಹಾಗೆ ಇನ್ನು ಪ್ರೇಮ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಪ್ರೇಮ ಜೀವನದಲ್ಲೂ ಕೂಡ ಚೈತನ್ಯತೆ ಹೆಚ್ಚುವಂತಹ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಹೊಸ ಪ್ರಯಾಣ ಅಥವಾ ಉಡುಗೊರೆಯ ವಿನಿಮಯ ಸಾಧ್ಯವಾಗುವಂಥ ಸಾಧ್ಯತೆ ಇದೆ. ವಿವಾಹಿತರು ಅಲ್ಪ ಮಾನಸಿಕ ಅಂತರದಿಂದ ಮುಕ್ತರಾಗಲು ಸಂಭಾಷಣೆಯನ್ನು ಹೆಚ್ಚಿಸಿಕೊಳ್ಳಿ. ಹೊಸ ಪ್ರೇಮ ಸಂಬಂಧಗಳು ಗಾಢವಾಗುವಂತಹ ಸಾಧ್ಯತೆ ಇದೆ. ಆದರೆ ಕುಟುಂಬದ ಅಭಿಪ್ರಾಯಕ್ಕೂ ಪ್ರಾಮುಖ್ಯತೆ ನೀಡಿ. ಇನ್ನು ಕುಟುಂಬದಲ್ಲಿರುವಂತಹ ಹಿರಿಯರ ಆರೋಗ್ಯದ ಕಡೆ ಗಮನ ನೀಡುವುದು ಉತ್ತಮ. ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ಶುಭ ಸುದ್ದಿಯೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಮನೆಯ ಅಲಂಕರಣ ಅಥವಾ ವಾಹನ ಖರೀದಿ ವಿಚಾರಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಆರ್ಥಿಕ ಯೋಜನೆಗಳಲ್ಲಿ ಎಲ್ಲರ ಸಹಭಾಗಿತ್ವ ಒಳ್ಳೆಯ ಫಲ ನೀಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಲ್ಲಿ ಹೇಳುವುದಾದರೆ ಮೀನರಾಶಿಯವರಿಗೆ ಸಂಬಂಧ, ಹಣಕಾಸು, ಕಾರ್ಯಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಈ ತಿಂಗಳಲ್ಲಿ ಒಂದು ಉತ್ತಮ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಆರೋಗ್ಯದಲ್ಲಿ ನೋಡೋದಾದರೆ ಶನಿಯ ಪ್ರಭಾವದಿಂದ ನಿದ್ರಾಹೀನತೆ, ಕಳವಳ ಅಥವಾ ಅಜೀರ್ಣದಂಥ ಸಣ್ಣ ಸಮಸ್ಯೆಗಳು ತೊಂದರೆ ನೀಡಬಹುದು. ಇದಕ್ಕಾಗಿ ನೀವು ಯೋಗ, ಧ್ಯಾನ ಮತ್ತು ನಿಯಮಿತ ಆಹಾರ ಪದ್ಧತಿ ಅನುಸರಿಸಿದರೆ ಆರೋಗ್ಯ ಉತ್ತಮವಾಗಿರ್ತದೆ. ಶೀತ, ಜ್ವರ ಅಥವಾ ಚರ್ಮ ಸಂಬಂಧಿ ಸಮಸ್ಯೆಗಳಿಗೆ ಸ್ವಲ್ಪ ಗಮನ ಕೊಡುವುದು ಉತ್ತಮ. ಇನ್ನು ಈ ರಾಶಿಯವರು ಈ ತಿಂಗಳಲ್ಲಿ ಧ್ಯಾನ, ಪಠನ ಮತ್ತು ತಪಸ್ಸಿಗೆ ಮೊರೆ ಹೋಗುವುದು ಸ್ವಲ್ಪ ಅನುಕೂಲಕರವಾಗಿರ್ತದೆ. ಗುರುಗ್ರಹದ ಕೃಪೆಯಿಂದ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿ ವೃದ್ಧಿಯಾಗುತ್ತದೆ. ದೇವಾಲಯ ಅಥವಾ ತೀರ್ಥಯಾತ್ರೆಗೆ ತೆರಳುವುದು ಮನಃಶಾಂತಿಯನ್ನು ತರುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ, ಮೀನರಾಶಿಯವರಿಗೆ ನವೆಂಬರ್ 2025 ಎಲ್ಲ ರೀತಿಯಲ್ಲೂ ಒಂದು ಉತ್ತಮಕರವಾಗಿದ್ದು, ಕಾರ್ಯಕ್ಷೇತ್ರವಾಗಿರ್ಬೋದು, ಹಣಕಾಸು, ಕುಟುಂಬ ಅಥವಾ ಸಂಬಂಧಗಳಲ್ಲಿ ಎಲ್ಲ ರೀತಿಯಾದಲ್ಲೂ ಒಂದು ಉತ್ತಮ ಫಲವನ್ನು ತರುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರಮುಖವಾಗಿ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಸಿರು ಬಣ್ಣ. ಹಾಗೆಯೇ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ 1, 4, 3 ಮತ್ತು 9.
ಸ್ನೇಹಿತರೆ, ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.